ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಸೊ ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದನ್ನು ರಿವ್ಯೂ ಅಂತಿರೋ, ಮೂವಿ ಸಜೆಷನ್ ಅಂತಿರೋ, ಒಂದು ಥೀಮ್ ಎಕ್ಸ್ಪ್ಲೇನ್ ಅಂತಿರೋ ನಿಮಗೆ ಬಿಟ್ಟಿದ್ದು. ಬಟ್ ನಾನು ರೀಸೆಂಟಾಗಿ ನೋಡಿದಂಥ ಸಿನಿಮಾ ಅಂದರೆ ಅಜ್ಞಾತವಾಸಿ. ಇದರಲ್ಲಿ ವರ್ಕೌಟ್ ಆಗೋವಂಥ ವಿಷಯಗಳು ತುಂಬ ಇದ್ದಾವೆ. ಸಿನಿಮಾ ವಿಷಯಕ್ಕೆ ಬಂದರೆ ಒಂದು ಡೀಸೆಂಟ್ ಫೀಲ್ ಗುಡ್ ಫಿಲಮ್ ಗುರು. ಇದು ಮಾತ್ರ ತುಂಬ ವಿಷಯಗಳಿದ್ದಾವೆ. ತುಂಬ ವಿಷಯಗಳನ್ನ ನಮ್ಮ ಜನಾರ್ದನ್ ಚಿಕ್ಕಣ್ಣ ಡೈರೆಕ್ಟ್ರು ತುಂಬ ಟಚ್ ಕೂಡ ಮಾಡಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಜೀವ ತುಂಬಿದ್ದು ಅಂದರೆ ನಮ್ಮ ರಂಗಾಯಣದ ರಘು, ಪವನ ಗೌಡ, ಸಿದ್ಧ ಮೂಲಿಮನಿ ಮತ್ತು ಶರತ್ ಲೋಹಿತಾಶ್ವ ಇವರ ಒಂದು ಕ್ಯಾರೆಕ್ಟರ್ ಪ್ರೆಸೆಂಟು ಅಷ್ಟಲ್ಲ. ಇವರು ಕೂಡ ಈ ಒಂದು ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಕೂಡ ಜೀವ ತುಂಬಿ ನಟನೆ ಮಾಡಿದ್ದಾರೆ. ಹಂಗಾಗಿ ಸಿನಿಮಾ ಕೂಡ ನಮಗೊಂಥರ ಡೀಸೆಂಟ್ ಫೀಲಿಂಗ್ ಕೊಡುತ್ತೆ. ಸ್ಕ್ರೀನ್ ಪ್ಲೇನೂ ಕೂಡ ಸ್ವಲ್ಪ ಇಂಪ್ರೆಸಿವ್ ಆಗೇ ಇದೆ. ಬಟ್ ಪ್ರಾಬ್ಲಮ್ ಏನಂದರೆ ಸ್ಲೋ ನರೇಷನ್ನು, ಸ್ವಲ್ಪ ನಿಧಾನವಾಗಿ ಆಗ್ತಾ ಇದೆಯೇನೋ ಅನ್ನಿಸ್ತದೆ. ಅದಕ್ಕೆ ಸರಿಯಾಗಿ ಬ್ಯಾಕ್ಗ್ರೌಂಡ್ ಕೋರು ಕೂಡ ಆವರೇಜ್ ಆಗಿದ್ದಾವೆ, ಅಷ್ಟು ಬೆಟರ್ ಆಗೇನಿಲ್ಲ. ಬಟ್ ಕೆಲವೊಂದು ಕಡೆ ಕೂಡ ಅವು ಕೂಡ ವರ್ಕ್ ಆಗಿದ್ದಾವೆ. ಸಿನಿಮಾದಲ್ಲಿ ಹೇಳ್ಬೇಕಾಗಿರೋ ಪಾಯಿಂಟೇ ಆಗಿರ್ಬೋದು, ನೀನು ತಪ್ಪು ಮಾಡಿದ್ರೆ ಯಾವುದಾದ್ರೂ ಇದರಲ್ಲಿ ಕಾನೂನಿಗೆ ಸಿಕ್ಬೀಳ್ಚ, ಹಂಗೂ ನೀನು ಸಿಕ್ಬಿದ್ದಿಲ್ಲ ಅಂದರೆ ಆ ಪಶ್ಚಾತ್ತಾಪ ನಿನ್ನ ಜೀವನ ಪೂರ್ತಿ ಇರುತ್ತೆ ಅನ್ನೋ ಒಂದು ಕಂಟೆಂಟ್ನ, ಒಂದು ವಿಷಯನ ಈ ಒಂದು ಸಿನಿಮಾದಲ್ಲಿ ಸಾರಿದ್ದಾರೆ. ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿ ತುಂಬ ದಿನವೇ ಆಗಿದೆ. ನೀವು ಕೂಡ ಆಲ್ರೆಡಿ ಸಿನಿಮಾನ ನೋಡಿರ್ತೀರ. ನಾನು ನೋಡೋಣ ಅಂದ್ಕೊಂಡು ಸ್ವಲ್ಪ ಡಿಲೇ ಮಾಡಿಕೊಂಡೇ ಬಂದೆ. ಆದರೂ ಯಾಕೋ ನೋಡಬೇಕು ಅನಿಸಿ ಈ ಒಂದು ಸಿನಿಮಾನ ನೋಡಿದೆ. ಒಳ್ಳೆ ವಾಚು. ಹಿಂದೆ ಬಂದಂಥ ಸಿನಿಮಾ ಆದಂಥ ಶಾಕಾಹಾರಿ, ಇದೇ ರಂಗಾಯಣದ ರಘು ಅವರು ಆಕ್ಟ್ ಮಾಡಿದರು. ಆ ಸಿನಿಮಾ ಅಷ್ಟು ಏನು ಫೀಲ್ ಕೊಟ್ಟಿಲ್ಲ ಅಂದರೂ ಕೂಡ ಇದು ಕೂಡ ಒಳ್ಳೆ ಸಿನಿಮಾನೇ. ಈ ಕತೆ 2000ಗಿಂತ ಬಿಫೋರಲ್ಲಿ ನಡೆಯುತ್ತೆ. ಆ ಒಂದು ವರ್ಲ್ಡ್ ಬಿಲ್ಡಿಂಗು ಎಲ್ಲ ಕೂಡ ಚೆನ್ನಾಗೇ ಇದೆ. ಆಡಿಯನ್ಸ್ಗೆ ಒಂದು ಥರ ಒಳ್ಳೆ ಫೀಲಿಂಗೇ ಕೊಡುತ್ತೆ. ಡೈರೆಕ್ಟರ್ ಕೂಡ ಒಳ್ಳೊಳ್ಳೆ ಆಡಿಯನ್ಸಲ್ಲಿ ಎಮೋಷನ್ಸು ಮತ್ತು ಒಂದು ಫೀಲ್ನ ಬಿಲ್ಡ್ ಮಾಡೋದಕ್ಕೆ ಅಲ್ಲಿ ಟ್ರೈ ಮಾಡಿದ್ದಾರೆ ಹೋಲ್ಸ್ ಫಿಲಮಲ್ಲಿ. ಅದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆಯೂ ಕೂಡ ವರ್ಕ್ ಆಗಿದೆ. ಸಿನಿಮಾ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಡೈರೆಕ್ಟರ್ ಯಾವ್ಯಾವ ಥರ ಥಾಟ್ಗಳನ್ನ ಈ ಒಂದು ಸಿನಿಮಾದಲ್ಲಿ ಟಚ್ ಮಾಡಿದ್ದಾರೆ ಅಂತ. ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡಿದ್ದಾರೆ. ಅಷ್ಟೇ ಅಲ್ಲ, ಕಾನೂನು ಮುಂದೆ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋ ಒಂದನ್ನು ಕೂಡ ನಮಗೆ ಹೇಳಿದ್ದಾರೆ. ಹಂಗೂ ತಪ್ಪಿಸ್ಕೊಂಡ್ರೆ ಪಶ್ಚಾತ್ತಾಪ ನಿಮ್ಮನ್ನು ಬಿಡೋದಿಲ್ಲ ಅನ್ನೋ ಒಂದು ವಿಷಯನೂ ಕೂಡ ಇಲ್ಲಿ ಮಾತಾಡಿದ್ದಾರೆ. ಇನ್ನು ರಂಗಾಯಣದ ರಘು ಅವ್ರ ಬಗ್ಗೆ ಮಾತಾಡೋದಕ್ಕೆ ಏನಿದೆ, ಅವ್ರು ಆಲ್ರೆಡಿ ಲೆಜೆಂಡು. ಅವ್ರದ್ದೇ ಆದಂಥ ಡಿಫ್ರೆಂಟ್ ಪ್ರೆಸೆಂಟ್ಸಿಂದ ಅವರ ಎಮೋಷನ್ಸ್ನ ಫೇಸಲ್ಲೇ ಕ್ಯಾರಿ ಮಾಡ್ತಾರೆ. ಒಂಥರ ಸಿನಿಮಾದಲ್ಲಿ ಬರೋದು ಲಿಮಿಟೆಡ್ ಕ್ಯಾರೆಕ್ಟರ್ಸ್ ಅಷ್ಟೇ. ಬಟ್ ಆ ಎಲ್ಲ ಕ್ಯಾರೆಕ್ಟರ್ಗಳು ಕೂಡ ಆ್ಯಕ್ಟಿಂಗ್ನ ಚೆನ್ನಾಗೇ ಮಾಡಿದ್ದಾರೆ. ಸಿನಿಮಾ ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ಇದನ್ನು ರಿವ್ಯೂ ಅಂತ ನಾನು ಹೇಳ್ಕೊಳ್ತಿಲ್ಲ, ನಿಮಗೆ ಸಜೆಷನ್ ಮಾಡ್ತಾಯಿದ್ದೀನಿ. ಈ ಒಂದು ಸಿನಿಮಾನ ನೋಡಿ. ಅಷ್ಟೇ ಅಲ್ಲ, ರಂಗಾಯಣದ ರಘು ಅವ್ರದ್ದು ಶಾಕಾಹಾರಿ ಸಿನಿಮಾ ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ಕೂಡ ನೋಡಿ. ಎರಡೂ ಸಿನಿಮಾಗಳು ಸಿಮಿಲರ್ ಆಗಿ ಆದರೂ ಕೂಡ ಡಿಫ್ರೆಂಟ್ ಸ್ಟೋರಿಗಳು ಡಿಫ್ರೆಂಟಾಗಿ ಪ್ರೆಸೆಂಟು ಕೂಡ ಮಾಡಿದ್ದಾರೆ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋದ ವಿಷಯ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ, ಇಷ್ಟ ಆಗಿದ್ರೇ ಇಲ್ಲಿವರೆಗೂ ನೋಡಿರ್ತೀರಾ, ಸೊ ಸಪೋರ್ಟ್ ಮಾಡಿ. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.